ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದಾಚಾರ್ಯ. ನಾವು ಮದುವೆ ಮಾಡ್ಕೊಬೇಕಾದ್ರೆ ಗಣಕುಟ್ಟುಗಳು ನೋಡ್ತೀರಿ, ಮ್ಯಾಚಿಂಗ್ಸ್ ನೋಡ್ಕೊಂತೀರಿ, ಅಥವಾ ವಧು ಅಥವಾ ವರನ ಸಂಪೂರ್ಣ ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ಮದುವೆ ಆಗ್ತಕ್ಕಂಥದ್ದು ಒಳ್ಳೇದೇನೆ. ಆದ್ರೆ ಅದ್ರ ಜೊತೆಗೆ ನಾವು ಮದುವೆ ಆಗ್ತಕ್ಕಂಥ ದಿನಾಂಕಗಳು ಯಾವ ರೀತಿ ಇರ್ಬೇಕಪ್ಪ ಅಂತಂದ ಇದು ನೋಡ್ತಾ ಹೋಗೋಣ. ನೋಡಿ, 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು ಏನಾದ್ರೂ ನೀವು ಮದುವೆ ಆಗಿದ್ರೆ ನಿಮಗೆ ಸಮಸ್ಯೆಗಳು ತಪ್ಪಿದ್ದಲ್ಲ. ನೋಡು, ರಾಹು ಅಂತಂದ್ರೆ 4ನೇ ಸಂಖ್ಯೆ. ಆ 4ನೇ ಸಂಖ್ಯೆ ರಾಹು ಏನ್ ಮಾಡ್ತಾನೆ, ನಿಮ್ಮ ಜೀವನನ ಕಟ್ ಮಾಡ್ತಕ್ಕಂಥದ್ದು, ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾನೆ. ನೋಡಿ, 4ನೇ ನಂಬರ್ ಅಲ್ಲಿ ಯಾರಾದ್ರೂ ಮದುವೆ ಆಗಿದ್ರೆ ಅಂಥವ್ರಿಗೆ ದಾಂಪತ್ಯ ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು, ವೈಮನಸ್ಸುಗಳಾಗ್ತಕ್ಕಂಥದ್ದು, ಅಥವಾ ಕೋರ್ಟ್ ಕಚೇರಿಗಳಿಗೆ ಹೋಗ್ತಕ್ಕಂಥ ಪ್ರಸಂಗಗಳು ಎದುರಾಗ್ಬೋದು, ಪೊಲೀಸ್ ಸ್ಟೇಷನ್ ಮೆಟ್ಲಾಗ್ತಕ್ಕಂಥ ಸಮಸ್ಯೆಗಳು ಎದುರಾಗ್ಬೋದು. ಅದ್ಯಾವುದೇ ರೀತಿ ಡೈವರ್ಸ್ಗಾಗಿರ್ಬೋದು, ಅಥವಾ ಜಗಳಗಳಿಗಾಗಿರ್ಬೋದು, ಕಲಹಗಳಾಗಿರ್ಬೋದು, ಅಥವಾ ನಿಮ್ಮ ವೈವಾಹಿಕ ಜೀವನನೇ ಒಂಥರ ಸಮಸ್ಯೆಗಳಿಗೆ ಎದುರಾಗ್ತಕ್ಕಂಥದ್ದು ಈ 4ನೇ ಸಂಖ್ಯೆ ಮಾಡ್ತಾನೆ. ಅಂದ್ರೆ ಈ ರಾಹು ಏನ್ ಮಾಡ್ತಾನೆ, ಆತ ಸೂರ್ಯನೇ ಬಿಟ್ಟಿಲ್ಲ, ಆತ ಚಂದ್ರನೇ ಬಿಟ್ಟಿಲ್ಲ ರಾಹು. ಅದರಲ್ಲಿ ನಾವು ಯಾವ ಲೆಕ್ಕ ಹೇಳಿ. ನೋಡಿ, ಸೂರ್ಯ ಗ್ರಹಣ ಹಿಡಿತದೆ. ಸೂರ್ಯ ಗ್ರಹಣ ಹಿಡಿತದೆ ಅಂತ ಯಾವ ರೀತಿಯಪ್ಪ ಅಂತಂದ್ರೆ, ಸೂರ್ಯ ಮತ್ತೆ ರಾಹು ಭೂಮಿಯ ಒಂದೇ ಕಕ್ಷೆ ಮೇಲೆ ಬಂದಾಗ ಅದನ್ನ ಸೂರ್ಯಗ್ರಹಣ ಅಂತಾರೆ. ಅದೇ ರೀತಿಯಾಗಿ ಚಂದ್ರಗ್ರಹಣ ಅಂತಂದ್ರೆ, ಚಂದ್ರ ಮತ್ತೆ ರಾಹು ಭೂಮಿಯ ಒಂದೇ ಕಕ್ಷೆ ಮೇಲೆ ಬಂದಾಗ ಅದನ್ನ ಚಂದ್ರಗ್ರಹಣ ಅಂತಾರೆ. ಅದೇ ರೀತಿ ನೀವೇನಾದ್ರೂ ಗಂಡ ಹೆಂಡತಿ ರಾಹುವಿನ ಸಂಕೇತದಲ್ಲಿ ಏನಾದ್ರೂ, ರಾಹುವಿನ ಸಂಖ್ಯೆಯಲ್ಲಿ ಏನಾದ್ರೂ ಮದುವೆ ಆದ್ರೆ ನಿಮ್ಗೂ ಗ್ರಹಣ ಹಿಡ್ದಂಗೆ ಇರ್ತದೆ, ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ತದೆ, ಎದುರಿಸ್ತಾ ಇರ್ಬೇಕಾಗ್ತದೆ. ದಯವಿಟ್ಟು ಇದನ್ನೆಲ್ಲ ಪರಿಹಾರ ಮಾಡಿಕೊಂಡು ಹಾಗೇನಾದ್ರೂ ಇದ್ರೆ ಮರುಮಾಂಗಲ್ಯ ಮಾಡ್ಕೊಳ್ಳೋದು ತುಂಬಾ ಉತ್ತಮ.